ಪ್ರಿಯಾಂಕಾ ಚೋಪ್ರಾ ಒಂದು ಇಂಟರ್ವ್ಯೂ ಅಲ್ಲಿ ಹೇಳ್ತಾರೆ, ನಾನು ಬಾಲಿವುಡ್ಡಿಂದ ಹಾಲಿವುಡ್ಗೆ ಹೋದಾಗ ರೈಟ್ ನಾನು ಹೋಗಿ ನನ್ನನ್ನು ನೀವು ರೆಕಗ್ನೈಸ್ ಮಾಡ್ತಿಲ್ವಾ, ಐ ಆಮ್ ಪ್ರಿಯಾಂಕಾ ಚೋಪ್ರಾ. ಅಲ್ಲ, ದಟ್ಸ್ ನಾಟ್ ರೈಟ್. ಯಾ ನಾನು ಹಂಬಲ್ ಇರಬೇಕು. ನಾನು ಎಸ್ ಪ್ರಿಯಾಂಕಾ ಚೋಪ್ರಾ, ಎಸ್ ನಾನು ಇಂಡಿಯನ್ ಸಿನಿಮಾದಿಂದ ಬಂದಿದ್ದೀನಿ, ನಾನು ಸೋ ಆ್ಯಂಡ್ ಸೋ, ನನ್ನ ಕ್ಯಾಲಿಬರ್ ಸೋ ಆ್ಯಂಡ್ ಸೋ ಅಂತ ಹಂಬಲ್ ಆಗಿ ಇಂಟ್ರೊಡ್ಯೂಸ್ ಮಾಡಬೇಕು. ಸೊ ನೀವು ಇಂಡಿಯಾದಲ್ಲಿ ನೀವು ಯು ಆರ್ ಅ ಸೂಪರ್ ಸ್ಟಾರ್, ಎಸ್ ವರ್ಲ್ಡ್ ಸ್ಟೇಜಲ್ಲ. ಐ ಥಿಂಕ್ ಈ ಎಕ್ಸಾಂಪಲ್ ಕೊಡಬಹುದು ಅನ್ಸುತ್ತೆ. ಹೌದು, ಆಬ್ಸಲ್ಯೂಟ್ಲಿ. ಅಂದರೆ ನೋಡಿ, ಎಷ್ಟು ಡೀಪ್ ಅಂಡರ್ಸ್ಟ್ಯಾಂಡಿಂಗ್ ಅಬೌಟ್ ಹೌ ಶಿ ಹ್ಯಾಸ್ ಟು ಪಿಚ್ ಇನ್ ಟು ದಟ್ ಇಂಡಸ್ಟ್ರಿ ಅನ್ನೋದು ಆಕೆಗಿದೆ. ಇಲ್ಲ ಅಂದರೆ ನಿಮ್ಗೆ ಗೊತ್ತಿರಬಹುದು, ಬಾಲಿವುಡ್ಡಲ್ಲಿ ಹಾಲಿವುಡ್ಗೆ ಹೋಗಬೇಕು ಅಂತಿರೋ ತುಂಬ ದೊಡ್ಡ ಕ್ಯೂನೇ ಇದೆ ಹೀರೋಯಿನ್ಗಳು, ತುಂಬ ದೊಡ್ಡ ದೊಡ್ಡ ಹೀರೋಯಿನ್ಗಳದ್ದು. ಬಟ್ ದೇ ಹ್ಯಾವ್ ನಾಟ್ ಬೀನ್ ಏಬಲ್ ಟು ಮೇಕ್ ಇಟ್ ಬಿಕಾಸ್ ಆ ಒಂದು ಆ್ಯಟಿಟ್ಯೂಡ್ ಶಿಫ್ಟ್ ಏನಿದೆ ಅದನ್ನು ಮಾಡಿಕೊಂಡೇ ನಾನು ನನ್ನ ಕ್ಯಾಲಿಬರ್ನು ಕ್ಯಾರಿ ಫಾರ್ವರ್ಡ್ ಮಾಡಬೇಕು. ಅದಕ್ಕೆ ತುಂಬ ಜನ ಸೆಲೆಬ್ರಿಟೀಸ್ ಹೇಳ್ತಾರೆ, ಸೆಲೆಬ್ರಿಟಿ ಆಗೋದು ದೊಡ್ಡ ವಿಷಯ ಅಲ್ಲ, ಯಾರು ಬೇಕಾದ್ರೂ ಓವರ್ನೈಟ್ ಸೆಲೆಬ್ರಿಟಿ ಆಗ್ಬೋದು, ಬಟ್ ಅದನ್ನು ಸಸ್ಟೇನ್ ಮಾಡೋದು ತುಂಬ ಕಷ್ಟ ಅಂತ. ಯಾಕಂದರೆ ಅವ್ರಿಗೆ ಗೊತ್ತಿದೆ, ಈ ಎಲ್ಲ ಗುಣಗಳನ್ನು ನಾನು ಕ್ಯಾರಿ ಮಾಡಲಿಲ್ಲ ಅಂದರೆ ಯಾವಾಗ ಬೇಕಾದರೂ ಆ ಸೆಲೆಬ್ರಿಟಿ ಸ್ಟೇಟಸಿಂದ ನಾನು ಕೆಳಗಡೆ ಬೀಳಬಹುದು, ಅಥವಾ ಅದು ರಿವರ್ಸ್ ಕೂಡ ಆಗ್ಬೋದು, ಯಾಕಾದರೂ ನನಗೆ ಈ ಒಂದು ಫೇಮ್ ಬಂತೋ ಅನ್ನೋದು ಆಗ್ಬೋದು ಅಂತ.